ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಾಡಿದ ಪಲ್ಯ ಬರೀ ಚಪಾತಿಗಷ್ಟೇ ಅಲ್ಲ, ಪೂರಿ ಪರೋಟ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಕೈತೆ ನೋಡ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಅಲಸಂದೆ ಕಾಳು ಮತ್ತು ಬಟಾಟಿ ಎರಡು ಮಿಕ್ಸ್ ಮಾಡಿದ್ದೆ. ಸಖತ್ ಟೇಸ್ಟಿಯಾಗಿತ್ತು. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬಿಡೋಣ. ನಾನು ಒಂದು ಕುಕ್ಕರ್ಗೆ 1 ಕಪ್ಪಷ್ಟು ಬಿಳಿ ಅಲಸಂದೆ ಕಾಳು ಹಾಕ್ಕೊಂಡೀನಿ. ಅದನ್ನ ಒಂದು 2 ಸತಿ ಸ್ವಚ್ಛಕ್ಕೆ ತೊಳೆದು ಅದಕ್ಕೆ ಹೆಚ್ಚಿದ್ದ ಬಟಾಟಿ ಹಾಕ್ಕೊಂಡೀನಿ. ಬಟಾಟಿನ ಆದಷ್ಟು ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕ್ಕೊಂಡೀನಿ. ಈ ಅಲಸಂದೆ ಕಾಳು ನೆನೆಸೋ ಅಷ್ಟು ಅವಶ್ಯಕತೆ ಏನಿಲ್ಲ. ಅದು ಒಂದು 2-3 ಸೀಟಿಗೆ ಚಲೋ ಬೆಂದ್ಬಿಡ್ತೈತಿ ನೋಡಿರಿ. ಬಟಾಟಿನ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕ್ಕೊಂಡು ಒಂದು 2 ಸೀಟಿ ಮಾಡ್ಕೊಂಡಿದ್ದೆ. ಅಷ್ಟಕ್ಕೆ ಅಲಸಂದೆ ಕಾಳು ಮತ್ತು ಬಟಾಟಿ ಎರಡೂ ಬೆಂದಿತ್ತು. ಈಗ ಅದಕ್ಕೆ ನಾವು ಒಗ್ಗರಣೆ ಹಾಕೊಂಡ್ಬಿಡೋಣ. ಇಲ್ಲೊಂದು ಬಾಳ್ಗಿ ಬಿಸಿಗಿಟ್ಟು ಎಣ್ಣೆ ಕಾಸೇನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕೇನಿ. ಇದೊಂದು ಸತಿ ಉರಿ ಸಣ್ಣ ಮಾಡಿಕೊಂಡು ಇದಕ್ಕೆ ಉಳ್ಳಾಗಡ್ಡಿ ಪೇಸ್ಟ್ ಹಾಕ್ಕೊಂಡೇನಿ. ಒಂದು ಸತಿ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಸ್ವಲ್ಪ ಉಳ್ಳಾಗಡ್ಡಿದ ಕಲರ್ ಚೇಂಜ್ ಆಯ್ತಂದ್ರೆ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿ ಖಾರ ಹಾಕೊಳ್ಳೋಣ. ಮುಂದೆ ನಾವು ಒಣ ಖಾರನೂ ಹಾಕೋತೀವಿ. ಸೊ ಸ್ವಲ್ಪ ಹಸಿ ಖಾರ ಕಮ್ಮಿ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಮ್ಮ ಏನು ಬೇಸಿಕ್ ಮಸಾಲೆ ಇರ್ತಾವಲ್ಲ ಅವನ್ನೆಲ್ಲ ಹಾಕ್ಕೊಳ್ಳೋಣ. ನಾನು ಅರಿಶಿನ, ಗರಂ ಮಸಾಲೆ, ಒಣ ಖಾರದ ಪುಡಿ, ಉಪ್ಪು ಮತ್ತು ಜೀರಿಗೆ ಪುಡಿ ಮತ್ತು ಹಬೀಜ ಪುಡಿ ಇಷ್ಟನ್ನು ಹಾಕ್ಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಂಡೀನಿ. ಮತ್ತು ಈಗ ಇದಕ್ಕೆ ಚಲೋ ತಂಗ ಮಿಕ್ಸ್ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಪೇಸ್ಟ್ ಮಾಡಿ ಹಾಕ್ಕೊಂಡೀನಿ. ಒಂದು ಸತಿ ಟೊಮ್ಯಾಟೊ ಪ್ಯೂರಿ ಹಾಕ್ಕೊಂಡ್ಮೇಲೆ ಚಲೋ ತಂಗ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಬೇಯಿಸ್ಕೊಂಬಿಡೋಣ. ಒಂದು 3-4 ನಿಮಿಷದ ಒಳಗೆ ಇದು ಗ್ರೇವಿ ಚಲೋ ಬೆಂದ್ಬಿಡ್ತೈತಿ. ಉಳ್ಳಾಗಡ್ಡಿದ ಹಸಿ ವಾಸನೆ ಎಲ್ಲ ಹೋಗಿ ಸುತ್ತಲೆಲ್ಲ ಎಣ್ಣೆ ಬಿಟ್ಕೊಳ್ಳೋಷ್ಟು ಈಗ ಇದು ಬೆಂದು ರೆಡಿ ಆಗೈತಿ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಿದ್ದ ಆಲೂಗಡ್ಡೆ ಮತ್ತು ಅಲಸಂದೆ ಕಾಳನ್ನು ಹಾಕ್ಕೊಂಡು ಚೆಂದಾಗಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಇದನ್ನು ಕುದಿಯಾಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕೋಬೋದು. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2-3 ನಿಮಿಷ ಇದನ್ನು ಕುದಿಯಾಕೆ ಬಿಟ್ಟಿದ್ದೆ. ಒಂದು 2-3 ನಿಮಿಷ ಆದಮೇಲೆ ಅದು ಚಲೋ ಕುದಿ ಇರ್ತೈತಲ್ಲ, ಅವಾಗ ಇನ್ನೊಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ನಮ್ದು ಅಲಸಂದೆ ಕಾಳು ಮತ್ತು ಬಟಾಟಿದ ಪಲ್ಯ ರೆಡಿ ಆಗೈತಿ ಫ್ರೆಂಡ್ಸ್. ಯಾರಾದರೂ ಗೆಸ್ಟ್ ಬರೋರು ಇದ್ರೆ, ಏನಾರು ಸ್ಪೆಷಲ್ ಒಕೇಶನ್ ಇದ್ದಾಗ ಅದನ್ನು ಈ ಪಲ್ಯ ನಾವು ಮಾಡ್ಬೋದು. ಯಾಕಂದ್ರೆ ಇದು ಗ್ರೇವಿ ಎಲ್ಲ ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಟೇಸ್ಟ್ ಹೆಂಗಿತ್ತಂತ ತಿಳಿಸ್ರಿ. ನನ್ನ ವಿಡಿಯೋ ನೋಡಿದ್ಕೆ ನಿಮ್ಗೆ ಥ್ಯಾಂಕ್ ಯು. ನಂಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಮತ್ತು ನನಗೆ ನಿಮ್ಮದು ಸಪೋರ್ಟ್ ಹಿಂಗೆ ಸಿಗ್ತಾ ಇರಲಿ. ಎಲ್ಲರಿಗೂ ಥ್ಯಾಂಕ್ ಯು.